ಅರೆ ಸೀರೆ ಉಟ್ಕೊಂಡು ದಿನ ಕೆಲಸ ಮಾಡೋಕ್ಕಾಗೋದಿಲ್ಲ, ಸೀರೆ ಎಲ್ಲ ಕಿರಿಕಿರಿ ಅಂತ ಇವತ್ತಿನ ಹೆಣ್ಮಕ್ಳು ಗೊಣಗೋದಿದೆ. ಆದ್ರೆ ನಿಮಗೆ ಗೊತ್ತಾ, ಒಂದು ಕಾಲದಲ್ಲಿ ಇತಿಹಾಸದ ರಾಣಿ ಮಹಾರಾಣಿಯರು ಇದೇ ಸೀರೆಯನ್ನ ಉಟ್ಕೊಂಡು ಕುದುರೆ ಏರಿ ವೀರಗಚ್ಚೆಯನ್ನ ಹಾಕೊಂಡು ಯುದ್ಧವನ್ನೇ ಮಾಡ್ತಾ ಇದ್ರಂತೆ. ಸೀರೆ ಅಂದ್ರೆ ಅದು ಬರೀ ಸಂಸ್ಕೃತಿಯ ಪ್ರತೀಕ ಅಲ್ಲ, ಸೀರೆ ಅಂದ್ರೆ ಶೌರ್ಯದ ಪ್ರತೀಕ ಕೂಡ ಅಂತ ಹೇಳ್ತಾರೆ. ಹಿಂದೆಲ್ಲ 16 ಗಜದ ಸೀರೆ ಉಡ್ತಾ ಇದ್ರಂತೆ. ಕ್ರಮೇಣ ಕಡಿಮೆ ಆಗಿ 8 ಗಜದ ಸೀರೆಗೆ ಬರುತ್ತೆ. ಈಗಂತೂ 5.5 ಮೀಟರ್ ಸೀರೆಗೆ ನಾವು ನಿಲ್ಲಿಸ್ಬಿಟ್ಟಿದ್ದೇವೆ. ಆ ಸೀರೆ ಉಡೋದಕ್ಕೆ ನಮ್ಮ ಹೆಣ್ಮಕ್ಳು ಸುಸ್ತು ಅಂತಾರೆ. ಆದ್ರೆ ಸೀರೆಯನ್ನ ಕಚ್ಚೆ ರೂಪದಲ್ಲಿ ಯಾಕೆ ಕೊಡ್ತಿದ್ರು ಗೊತ್ತಾ? ಯಾಕೆ ಅಂದ್ರೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಕೆಲಸ ಮಾಡೋದಕ್ಕೆ ಅನುಕೂಲ ಆಗಲಿ ಮತ್ತು ಎಲ್ಲಾ ರೀತಿಯ ಹೈನುಗಾರಿಕೆಯಿಂದ ಹಿಡಿದು ಯುದ್ಧ ಭೂಮಿಯಲ್ಲಿ ಹೋರಾಡೋದ ತನಕ ಕೂಡ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಸಹಾಯ ಆಗಲಿ ಅನ್ನುವ ರೀತಿಯಲ್ಲೇ ವೀರಗಚ್ಚೆಯ ರೂಪದಲ್ಲಿ ಸೀರೆ ಉಡ್ತಿದ್ರು. ಹಾಗಾಗಿ ಕಚ್ಚೆ ಸೀರೆಗಳಿಗೆ ಬೇರೆಯದೇ ಆದ ಒಂದು ಶ್ರೇಷ್ಠತೆ ಇದೆ. ಅಲ್ಲೇ ಹಾಕ್ತೀವಿ ಅನ್ಕೊಂಡಿದ್ದೀರಾ? ಹೆತ್ತ ತಾಯಿಯೊಬ್ಳು ಮಗಳು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಹೆಗಲ ಮೇಲೆ ಸೆರಗ ಹಾಕ್ತಾ ಹೇಳ್ತಾಳಂತೆ, ತಾಯಿ ಮನೆಯ ಅರ್ಥಾತ್ ತವರಿನ ಮತ್ತೆ ನೀನು ಹೋಗುವ ಗಂಡನ ಮನೆಯ ಎರಡೂ ಕುಟುಂಬದ ಮಾನ ಸಮ್ಮಾನ ಗೌರವವನ್ನ ಕಾಪಾಡುವ ಹೊಣೆಗಾರಿಕೆಯನ್ನ ನಿನ್ನ ಹೆಗಲ ಮೇಲೆ ಹಾಕ್ತಾ ಇದ್ದೇನೆ, ಅದನ್ನ ಅಷ್ಟೇ ಜೋಪಾನವಾಗಿ ಕಾಪಾಡ್ಕೋ ಅಂತ ಹೇಳಿ ಸೀರೆಯ ಸೆರಗನ್ನ ಜವಾಬ್ದಾರಿಯ ರೂಪದಲ್ಲಿ ತೊಡಸಿ ಕಳಿಸ್ತಾ ಇದ್ಲಂತೆ. ಸೀರೆ ಅಂದ್ರೆ ನಮ್ಮ ಅಸ್ತಿತ್ವ, ಸುಮ್ಮನೆ ಅಲ್ಲ.